ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಅಖಂಡ ಗೀತಾಜ್ಞಾನ ಯಜ್ಞದ ಆ, ವತಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಧ್ಯಾನ ಶ್ಲೋಕ, ಗೀತಾ ಧ್ಯಾನ ಶ್ಲೋಕವನ್ನ ಚಿಂತನೆ ಮಾಡ್ತಾ ಇದ್ವಿ. ಆ ಧ್ಯಾನ ಶ್ಲೋಕದ ಚಿಂತನೆಯನ್ನ ಮುಂದುವರ್ಸೋಣ. ಮೂರನೇ ದಿನವಾದ ಇಂದು ಅವತಾರ ರಹಸ್ಯ ಏನು ಅನ್ನೋ ಪ್ರಶ್ನೆ. ಶ್ರೀ ಮಧುಸೂದನ ಸರಸ್ವತಿಯವರು ಧ್ಯಾನ ಶ್ಲೋಕದಲ್ಲಿ ಹೇಳ್ತಾರೆ, ಪಾರ್ಥಾಯ ಪ್ರತಿಬೋಧಾಂ ಭಗವತ ನಾರಾಯಣ ಸ್ವಯಂ. ಶ್ರೀಮನ್ ನಾರಾಯಣ ಸ್ವಯಂ ಹೇಳಿದರು, ಭಗವಂತ ಸ್ವಯಂ ಹೇಳಿದರು ಭಗವದ್ಗೀತೆಯನ್ನ ಅರ್ಜುನಿಗೆ. ಸ್ವಯಂ ಹೇಳಬೇಕಾದ್ರೆ ಅವತಾರ ರೂಪಿಯಾಗಿ ಹೇಳಬೇಕು. ಶ್ರೀಕೃಷ್ಣ ಅವತಾರ, ಶ್ರೀಮನ್ ನಾರಾಯಣ ಪರಬ್ರಹ್ಮ, ನಿಶ್ಚಲ ತತ್ವ, ಷಷ್ಟಿಕಾರದಿಂದ ಷಷ್ಟಿಯನ್ನು ದಾಟಿದ ಶಕ್ತಿ. ನಾರಾಯಣ ಮಲಗಿದ ಹಾಗೆ ತೋರಿಸ್ತಾರೆ. ಮಲಗಿದಂದ್ರೆ ಕಾನ್ಶಿಯಸ್ನೆಸ್ ರೆಸ್ಟ್. ಆ ನಿಶ್ಚಲ ಸ್ಥಿತಿಯನ್ನ, ನಿಶ್ಚಲ ತತ್ವವನ್ನ ಪರಬ್ರಹ್ಮ ತತ್ವ ನಾರಾಯಣ ಅಂತ ಹೇಳ್ತೇವೆ. ಸೃಷ್ಟಿ ಕಾರ್ಯಕ್ಕೋಸ್ಕರ ನಾರಾಯಣ ವಿಷ್ಣುವಿನ ರೂಪ ತಗೊಳ್ತಾರೆ. ವಿಷ್ಣು ಕಾಲ ಕಾಲಕ್ಕೆ ಬೇರೆ ಬೇರೆ ಅವತಾರ ತಗೊಳ್ತಾರೆ. ಶ್ರೀಕೃಷ್ಣ ವಿಷ್ಣುವಿನ ಅವತಾರ. ಅವತಾರಗಳಲ್ಲಿ ಹಲವು ವಿಧ: ಪೂರ್ಣ ಅವತಾರ, ಅಂಶ ಅವತಾರ, ಆವೇಶ ಅವತಾರ, ಅರ್ಚನಾವತಾರ ಅಂತ, ಅರ್ಚಾವತಾರ ಅಂತ ಬೇರೆ ಬೇರೆ ವಿಧ. ಅವತಾರಗಳು ಅನಂತ, ಅದಕ್ಕೊಂದು ಲೆಕ್ಕ ಇಲ್ಲ. ಆದರೆ 10 ಅವತಾರಗಳನ್ನ ನಮಗೆ ಉದಾಹರಣೆ ಹೇಳ್ತಾರೆ. 10 ಅವತಾರಗಳು 10 ಅಲ್ಲ, ಅವತಾರಗಳು ಅನಂತ. ಆ 10 ಅವತಾರಗಳನ್ನ ಹೇಳ್ತಾರೆ. ದಶಾವತಾರ ಅಂತ ಹೇಳ್ತೀವಿ. ಅವತಾರಗಳು, ಅವತಾರ ಅಂದ್ರೆ ಇಳಿಯುವಿಕೆ. ಎಲ್ಲಿಂದ? ಆ ನಿರಾಕಾರ ನಿರ್ಗುಣ ತತ್ವ ಸಗುಣ ರೂಪದಿಂದ, ಸಗುಣ ರೂಪ ಧಾರಣೆ ಮಾಡಿ ಒಂದು ಉದ್ದೇಶಕ್ಕೋಸ್ಕರ ಭೂಮಿಗೆ ಇಳಿದು ಬರೋದು ಅವತಾರ ಅಂತ ಹೇಳ್ತೀವಿ. ಅಲ್ಲಿ ಕೇವಲ ಮನುಷ್ಯ ರೂಪ ಬೇಕಾಗಿಲ್ಲ. ಮೀನಾಗಿರ್ಬೋದು, ಪ್ರಾಣಿಗಳ ರೂಪ ಆಗಿರ್ಬೋದು, ಕೂರ್ಮ ಆಗಿರ್ಬೋದು, ಆಮೆ ಆಗಿರ್ಬೋದು, ವರಾಹ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ಹಲವಾರು ರೂಪ ಧಾರಣೆ ಮಾಡ್ಬೋದು. ಒಂದೇ ರೂಪ ಅಂತ ಅಲ್ಲ. ಒಂದು ಉದ್ದೇಶಕ್ಕೋಸ್ಕರ ಅವತಾರ ಭೂಮಿಗೆ ಇಳಿದು ಬರ್ತಾರೆ. ಏನು ಉದ್ದೇಶ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಶ್ರೀಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 7ನೇ ಮತ್ತು 8ನೇ ಶ್ಲೋಕ. ಅವತಾರದ ಉದ್ದೇಶ ಏನು? ಯಾವಾಗ ಅಧರ್ಮ ಮೂಡಿ ಬರ್ತದೆ ಸಮಾಜದಲ್ಲಿ, ಧರ್ಮವನ್ನು ಎತ್ತಿ ಹಿಡಿಯಲಿಕ್ಕೆ ಒಂದು ಉದ್ದೇಶ, ಧರ್ಮ ಸಂಸ್ಥಾಪನೆ. ಪರಿತ್ರಾಣಾಯ ಸಾಧೂನಾಂ, ಸಾಧುಗಳನ್ನ ರಕ್ಷಣೆ ಮಾಡಲಿಕ್ಕೆ. ವಿನಾಶಾಯ ದುಷ್ಕೃತಾಂ, ದುಷ್ಟರನ್ನ ನಾಶ ಮಾಡುವುದಕ್ಕೆ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಅಂತ ಹೇಳ್ತೀವಿ. ಶ್ರೀಕೃಷ್ಣ ಹುಟ್ಟಿ ಬಂದಾಗ, ಶ್ರೀಕೃಷ್ಣ ಅವತಾರ ತಗೊಂಡಾಗ ಭಾರತದಲ್ಲಿ ಅಧರ್ಮ ತಾಂಡವಾಡ್ತಾ ಇತ್ತು. ಹಲವಾರು ರಾಜರು ಅಧಾರ್ಮಿಕರಾಗಿ ಪ್ರಜೆಗಳಿಗೆ ಹಿಂಸೆ ಮಾಡ್ತಾ ಇದ್ರು. ಅವರನ್ನು ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡೋದು ಉದ್ದೇಶ. ಅಷ್ಟೇನಾ ಉದ್ದೇಶ? ಇಲ್ಲ. ಭಗವಂತ ಭೂಮಿಗೆ ಬರುವಾಗ ಭಕ್ತ ಜನರ ಆಶೆಯನ್ನು ಪೂರ್ಣ ಮಾಡಿಸ್ಲಿಕ್ಕೆ, ಗೋಪಿಕೆಯರು ಹಲವಾರು ಜನ್ಮಗಳಿಂದ ಭಗವಂತನ ಕಾಣಬೇಕು ಅನ್ನೋ ಸಾಧನೆ ಮಾಡ್ತಾ ಇದ್ರು. ಆ ಗೋಪಿಕೆಯರ ಆಶೆಯನ್ನು ಪೂರ್ಣ ಮಾಡಲಿಕ್ಕೆ ಭಗವಂತ ಬರ್ತಾರೆ. ಹಾಗಾಗ್ಬಿಟ್ಟು ಭಗವಂತನ ಜನ್ಮ, ಭಗವಂತನ ಅವತಾರ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಧರ್ಮ ಸಂಸ್ಥಾಪನೆ ಮತ್ತು ಭಕ್ತ ಜನ ಪರಿಪಾಲನೆ. ಇದು ಭಗವಂತನ ಅವತಾರ. ಭಗವಂತನ ಅವತಾರದ ಒಂದು ವಿಶೇಷ ಅಂದ್ರೆ, ಅವತಾರಕ್ಕೆ ಹುಟ್ಟಿಲ್ಲ, ಅವತಾರಕ್ಕೆ ಸಾವಿಲ್ಲ. ಭಗವಂತ ಕಂಡು ಬರ್ತಾನೆ.
ಮತ್ತು ಕಣ್ಮರೆ ಆಗ್ತಾನೆ. ಮನುಷ್ಯರು ಹುಟ್ಟುತ್ತಾರೆ, ಮನುಷ್ಯರು ಸಾಯ್ತಾರೆ. ಭಗವಂತ ಕಂಡು ಬರ್ತಾರೆ, ಕಣ್ಮರೆ ಆಗ್ತಾರೆ. ಅವತಾರಕ್ಕೆ ಹುಟ್ಟು ಸಾವಿಲ್ಲ. ಹಾಗ್ಬಿಟ್ಟು ಅವತಾರ ಹುಟ್ಟಿದ ದಿವಸ ಜಯಂತಿ ಅಂತ ಹೇಳುದು. ಅವತಾರಕ್ಕೆ ಹುಟ್ಟಿದ ಹಬ್ಬ ಅಂತ ಹೇಳಲ್ಲ. ಕೃಷ್ಣನ ಜನ್ಮಾಷ್ಟಮಿಗೆ ಆಕ್ಚುಲಿ ಶ್ರೀಕೃಷ್ಣ ಜಯಂತಿ ಅಂತ ಹೇಳುದು. ಅವತಾರಕ್ಕೆ ಸಾವಿಲ್ಲ, ಕಣ್ಮರೆ ಆಗ್ತಾರೆ. ಹಾಗಿದ್ದರೆ ಅವತಾರಕ್ಕೂ ಸಾಮಾನ್ಯ ಜನರ ಹುಟ್ಟಿಗೂ ವ್ಯತ್ಯಾಸ ಏನು? ಜನ್ಮ ಕರ್ಮಚ ಮೇ ದಿವ್ಯಂ. ಭಗವಂತನ ಅವತಾರ ದಿವ್ಯ. ಹೇಗೆ? ಅವತಾರ ಕಾರ್ಯಕ್ಕೊಂದು ಶರೀರ ಬೇಕು, ಅದಕ್ಕೆ ಧರ್ಮಕಾಯ ಅಂತ ಹೇಳುದು. ಹಲವಾರು ಸಾಧುರು, ಸಂತರು, ಜ್ಞಾನಿಗಳು ಮಾಡಿದ ಧರ್ಮದ ಶರೀರವನ್ನ, ಧರ್ಮ ಕಾರ್ಯದ ಶರೀರವನ್ನ ಭಗವಂತ ಧಾರಣೆ ಮಾಡಿ ಧರ್ಮಕಾಯ, ಆ ಶರೀರದ ಮೂಲಕ ಅವತಾರ ಕಂಡು ಬರ್ತಾನೆ. ಆದರೆ ಸಾಮಾನ್ಯ ಮನುಷ್ಯರು ಕರ್ಮಕಾಯ, ತಾವು ಮಾಡಿದ ಕರ್ಮವನ್ನು ಅನುಭವಿಸ್ಲಿಕ್ಕೆ ಶರೀರವನ್ನು ಧಾರಣೆ ಮಾಡ್ತಾರೆ. ಭಗವಂತನಿಗೆ ಅವತಾರದಲ್ಲಿ ಸದಾಕಾಲ ಜ್ಞಾನ ಇದೆ, ಸಾಮಾನ್ಯ ಜೀವಿಗಳಿಗೆ ಅಜ್ಞಾನ ಇದೆ. ಅವತಾರದಲ್ಲಿ ಹಲವಾರು ವಿಧ. ಅವತಾರಕ್ಕೆ ಒಂದು ಅವತಾರವನ್ನು ಹೀಗಿದೆ ಹಾಗಿದೆ ಅಂತ ಹೇಳಕ್ಕಾಗುವುದಿಲ್ಲ. ಸೊ ಭಗವಾನ್ ವೇದವ್ಯಾಸರು ಶ್ರೀಕೃಷ್ಣನ ಸಮಯದಲ್ಲೇ ಇನ್ನೊಂದು ಅವತಾರ, ಒಂದೇ ಕಾಲಕ್ಕೆ ಒಂದೇ ಅವತಾರ ಆಗ್ಬೇಕಂತೇನಿಲ್ಲ, ಹಲವಾರು ಅವತಾರ ಆಗ್ಬೋದು. ಶ್ರೀಕೃಷ್ಣ ರಾಮಾಯಣದ ಕಾಲದಲ್ಲಿ ಪರಶುರಾಮ ಮತ್ತು ಶ್ರೀರಾಮ 2 ಅವತಾರ. ಮಹಾಭಾರತ ಕಾಲದಲ್ಲಿ ವೇದವ್ಯಾಸ ಮಹರ್ಷಿ ಮತ್ತು ಶ್ರೀಕೃಷ್ಣ 2 ಅವತಾರ. ಶ್ರೀಕೃಷ್ಣ ಧರ್ಮ ಸಂಸ್ಥಾಪನೆ ಅಲ್ಲಿ ಏನಾಗುತ್ತೆ? ದುಷ್ಟರ ಶಿಕ್ಷಣ ಅಂತ ಹೇಳಿದ್ರೆ ಯುದ್ಧ ಆಗ್ಬಹುದು, ನಾಶ ಆಗ್ಬಹುದು. ಅದು ನಾಶ ಆದಾಗ ಜ್ಞಾನ ನಾಶ ಆಗಬಾರ್ದು ಅಂತ ಹೇಳ್ಬಿಟ್ಟು ವೇದವ್ಯಾಸ ಮಹರ್ಷಿಗಳು ಅವತಾರ ಮಾಡಿದ್ರು. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ. ಭಗವಾನ್ ವಿಷ್ಣು ವ್ಯಾಸ ರೂಪದಿಂದ ಬಂದು ಜ್ಞಾನವನ್ನ ರಕ್ಷಣೆ ಮಾಡಿ ಮುಂದಿನ ಜನಾಂಗಕ್ಕೆ ಜ್ಞಾನವನ್ನ ಕೊಡ್ಲಿಕ್ಕೆ ಅವತಾರ ತಗೊಂಡು ವ್ಯಾಸರೂಪ. ಸನಾತನ ಧರ್ಮ ಅವನತಿಗೆ ಬಂದಾಗ ಆ ಸನಾತನ ಧರ್ಮ ಎತ್ತಿ ಹಿಡಿಲಿಕ್ಕೆ ನಾನಾ ಅವತಾರ ಪಡೆದುಕೊಂಡು ಬಂದವರು ಭಗವಾನ್ ಶಂಕರ. ಪುನಃ ಸನಾತನ ಧರ್ಮದ ಹಿರಿಮೆಯನ್ನು ವಿಶ್ವಕ್ಕೆ ತೋರಿಸಿಕೊಟ್ಟವರು ಶಂಕರಾಚಾರ್ಯ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮ್ಮ ಭಾರತ ಭೂಮಿ ಪುಣ್ಯ ಭೂಮಿ. ಅನೇಕ ಸಾಧು ಸಂತರು, ಮಹಾತ್ಮರು ಹುಟ್ಟಿ ಬಂದಿದ್ದಾರೆ. ಯಾವಾಗ ಅಧರ್ಮ ತಾಂಡವಾಡ್ತದೆ ಆಗ ಹಲವಾರು ಮಹಾತ್ಮರು ಬಂದು ಧರ್ಮವನ್ನು ಎತ್ತಿ ಹಿಡಿದಿದ್ದಾರೆ. ಭಗವಂತ ಅಂಶಾವತಾರವಾಗಿ ಇವರ ಮೂಲಕ ಕೆಲಸ ಮಾಡ್ತಾನೆ. ಅಂದ್ರೆ ಭಗವಂತ ಒಂದು ಅಂಶ ಇವರ ಮೂಲಕ ಭಗವಂತ ಅವತಾರ ಪಡಿತಾನೆ. ಇದಕ್ಕೆ ಅಂಶಾವತಾರ ಅಂತ ಹೇಳಿ. ಈಗ ಅಂಶಾವತಾರಕ್ಕೂ ಭಗವಂತನ ಪೂರ್ಣ ಲಕ್ಷಣಗಳು ಮೂಡಿ ಬಂದ್ರೆ ಪೂರ್ಣ ಅವತಾರ, ಕೆಲವು ಲಕ್ಷಣಗಳು ಮೂಡಿ ಬಂದ್ರೆ ಅಂಶಾವತಾರ. ಹಾಗಿದ್ರೆ ಅಂಶಾವತಾರ ಅದಕ್ಕೆ ಕಡಿಮೆ ಅಂತ ತಿಳ್ಕೊಬೇಡಿ. ಅಂಶಾವತಾರ ಪೂರ್ಣ ಅವತಾರಕ್ಕಿಂತ ಕಡಿಮೆ ಅಂತ ತಿಳ್ಕೊಬೇಡಿ. ಒಬ್ಬ PhD ಮಾಡಿರ್ತಾನೆ, ಅವನು ತನ್ನ ಮಗುವಿಗೆ ಪಾಠ ಹೇಳಬೇಕಾದ್ರೆ, 5ನೇ ಕ್ಲಾಸ್ ಮಗುವಿಗೆ ಪಾಠ ಹೇಳಬೇಕಾದ್ರೆ ಅವನ ಮಟ್ಟಿಗೆ ಬಂದು ಇಳಿದು ಬಂದು ಪಾಠ ಹೇಳ್ತಾನೆ. ಅದ್ರ ಅವನಿಗೆ ಬೇರೆ ವಿಷಯ ಗೊತ್ತಿಲ್ಲ ಅಂತಲ್ಲ. ಆ ಭಗವಂತ ಸಂತರ ಮೂಲಕ, ಮಹಾತ್ಮರ ಮೂಲಕ, ಜ್ಞಾನಿಗಳ ಮೂಲಕ, ಸದ್ಗುರುಗಳ ಮೂಲಕ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾನೆ. ಅದಕ್ಕೆ ಅಂಶಾವತಾರ ಅಂತ ಹೇಳಿ. ಯೋಗಾವತಾರ ಇದೆ. ಭಗವಾನ್ ದತ್ತಾತ್ರೇಯ, ಅತ್ರಿ ಅನಸೂಯರ ಪುತ್ರ ಭಗವಾನ್ ದತ್ತಾತ್ರೇಯ ಧರೆಗಿಳಿದು ಬಂದು ಯೋಗವನ್ನ ಸ್ಥಾಪನೆ ಮಾಡಿದರು. ನಾಥ ಸಂಪ್ರದಾಯದ ಮೂಲಕ ನಾಥ ಯೋಗಿಗಳಿಗೆ ಯೋಗ ಶಿಕ್ಷಣವನ್ನು ಕೊಟ್ಟರು. ಇದಕ್ಕೆ ಯೋಗಾವತಾರ ಅಂತ ಹೇಳುದು. ಈಗಲೂ ನಾಥ ಸಂಪ್ರದಾಯ ನಡೀತಾ ಇದೆ ಅನಂತ ಕಾಲದಿಂದ. ನಮ್ಮ ಇಂದಿನ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಯೋಗಿ ಆ ನಾಥ ಪರಂಪರೆಯಿಂದ ಬಂದವರು. ರಾಜಸ್ಥಾನದ ಬಾಲಕನಾಥ ಯೋಗಿ ಅವರು ನಾಥ ಪರಂಪರೆಯಿಂದ ಬಂದವರು. ಯೋಗ ಪರಂಪರೆಯಿಂದ ಸ್ಥಾಪನೆ ಮಾಡಲಿಕ್ಕೆ ದತ್ತಾತ್ರೇಯ. ಆ ದತ್ತಾತ್ರೇಯ ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ. ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳುವಾಗ ಅದು ದತ್ತಾತ್ರೇಯರಿಗೆ ಪ್ರಾರ್ಥನೆ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯುಗಾವತಾರ, ಕಾಲ ಕಾಲಕ್ಕೆ ಧರ್ಮ ಅವನತಿಗೆ ಬರ್ತದೆ. ಆಗ ಧರ್ಮ ಸಂಸ್ಥಾಪನೆಗೆ ಸಂಭವಾಮಿ ಯುಗೇ ಯುಗೇ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಆ ಯುಗಾವತಾರವಾಗಿ ಬಂದದ್ದು ಶ್ರೀ ರಾಮಕೃಷ್ಣ ಪರಮಹಂಸ. ಭಾರತ ಮಾತೆ ದಾಸ್ಯ ಶಂಕೋಲೆಯಲ್ಲಿ ಸಿಕ್ಕಿ ಬ್ರಿಟಿಷರ ದಾಸ್ಯದಲ್ಲಿ ನರಳುತ್ತಿರುವಾಗ, ಸನಾತನ ಧರ್ಮದಲ್ಲಿ ಜನರಿಗೆ ನಂಬಿಕೆ ಸ್ಥೈರ್ಯ ಕಳೆದು ಹೋದಾಗ ಆ ಪುನಃ ಧರ್ಮವನ್ನು ಎತ್ತಿಡಲಿಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರ ಅವತಾರ, ಯುಗಾವತಾರ. ಅವತಾರ ವರಿಷ್ಠಾಯ ಶ್ರೀರಾಮಕೃಷ್ಣಾಯ ತೇ ನಮಃ. ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೇಮಾವತಾರ. ವಿಶ್ವದಲ್ಲಿ ಪ್ರೇಮ ಅನ್ನೋದು ಕಡಿಮೆ ಆದಾಗ, ಸ್ವಾರ್ಥ ಜಾಸ್ತಿ ಆದಾಗ ಪ್ರೇಮಾವತಾರ ಈಗ ಬಂದದ್ದು ಮಾತಾ ಅಮೃತಾನಂದಮಯಿ. ಶಿವಶಕ್ತಿ ಸ್ವರೂಪಿಣಿಯಾಗಿ ಬಂದ ಮಾತಾ ಅಮೃತಾನಂದಮಯಿ ಓಂ ಶಿವಶಕ್ತೈಕ್ಯ ರೂಪಿಣ್ಯೇ ನಮಃ. ಭಕ್ತಿ ಅವತಾರ. ಶ್ರೀಲಾ ಪ್ರಭುಪಾದ್ ಅವರು 60ನೇ ವರ್ಷದವರೆಗೆ ಸಾಮಾನ್ಯ ಜನರಾಗಿ ಜೀವನ ಮಾಡಿದರು. 60ನೇ ವರ್ಷದಲ್ಲಿ ತಮ್ಮ ಗುರುಗಳ ಆಜ್ಞೆಯಂತೆ ಅಮೆರಿಕದಲ್ಲಿ ಶ್ರೀಕೃಷ್ಣನ ಜಪವನ್ನ ಹೇಳ್ಕೊಳ್ಳಿಕ್ಕೆ ಅಮೆರಿಕ ಪ್ರಯಾಣ ಮಾಡಿದ್ರು. ಸಮುದ್ರ ಪ್ರಯಾಣ ಮಾಡ್ತಿರುವಾಗ 2 ಸಲ ಹಾರ್ಟ್ ಅಟ್ಯಾಕ್ ಆಯ್ತು. ಅಮೆರಿಕದಲ್ಲಿ ಹೋಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನು ಕೇಳ್ತಾ ಕೇಳ್ತಾ ಹೇಳ್ತಾ ಹೇಳ್ತಾ ಹಲವಾರು ಜನ ಪರಿಶುದ್ಧರಾಗ್ಬಿಟ್ರು. ಲಕ್ಷಾಂತರ ಜನ ಹರೇ ಕೃಷ್ಣ ಮಹಾಮಂತ್ರ ಹೇಳಲಿಕ್ಕೆ ಶುರು ಮಾಡಿದ್ರು. 65ನೇ ವರ್ಷದಿಂದ 75ನೇ ವರ್ಷ ಮುದಿ ವಯಸ್ಸು. ಆವಾಗ ಪ್ರಪಂಚದ 108 ಕಡೆ ಶ್ರೀಕೃಷ್ಣನ ದೇವಾಲಯ ಸ್ಥಾಪನೆ ಮಾಡಿದ್ರು. ಲಕ್ಷಗಟ್ಟಲೆ ಜನ ಕೃಷ್ಣನ ಆರಾಧನೆ ಶುರು ಮಾಡಿದ್ರು. ಆ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆವೇಶ ಅವತಾರವಾಗಿ ಬಂದು ಪ್ರಭುಪಾದರ ಮೂಲಕ ಈ ಕಾರ್ಯ ಮಾಡಿಬಿಟ್ರು. ಆವೇಶ ಅವತಾರ ಅಂದ್ರೆ ಒಂದು ಉದ್ದೇಶಕ್ಕೋಸ್ಕರ ಭಗವಂತನ ಶಕ್ತಿ ಮೂಡಿ ಬರ್ತದೆ. ಅರ್ಚಾವತಾರ ಅಂದ್ರೆ ಭಗವಂತನ ಆರಾಧನೆ ಮಾಡಲಿಕ್ಕೆ ದೇವಸ್ಥಾನದಲ್ಲಿ ವಿಗ್ರಹದ ರೂಪದಲ್ಲಿ, ಮನೆಯಲ್ಲಿ ವಿಗ್ರಹ, ಮನೆಯಲ್ಲಿ ಫೋಟೋ, ಅಲ್ಲಿ ಭಗವಂತನ ಆವಿರ್ಭಾವ ಆಗ್ಬೋದು. ಇದಕ್ಕೆ ಅರ್ಚಾವತಾರ ಅಂತ ಹೇಳಿದೆ. ಶ್ರೀರಾಮ ಧರ್ಮ, ರಾಮೋ ವಿಗ್ರಹವಾನ್ ಧರ್ಮ. ಆ ರಾಮ ಪುನಃ ಭೂಮಿಗೆ ಬರ್ತಾ ಇದ್ದಾರಪ್ಪ. 24ನೇ ತಾರೀಕು 22ನೇ ತಾರೀಕು ಜನವರಿ 24 ಜನವರಿ ಮುಂದಿನ ವರ್ಷ 22ನೇ ತಾರೀಕು ಅರ್ಚಾವತಾರವಾಗಿ ಶ್ರೀರಾಮ ಅಯೋಧ್ಯೆಯಲ್ಲಿ ಮೂಡಿ ಬರ್ತಾ ಇದ್ದಾರೆ. ಅರ್ಚಾವತಾರ ಅಂದ್ರೆ ಆ ಆ ವಿಗ್ರಹದಲ್ಲಿ ರಾಮನ ಚೈತನ್ಯ ಮೂಡಿ ಬರ್ತದೆ. ಅದಕ್ಕೆ ಅರ್ಚಾವತಾರ ಅಂತ ಹೇಳುದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮನ ಅರ್ಚಾವತಾರ ಭೂಮಿಗೆ ಬಂದಾಗ, ಅಯೋಧ್ಯೆಗೆ ಬಂದಾಗ ವಿಶ್ವದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ. ಧರ್ಮ ಮೂಡಿ ಬರ್ತದೆ. ಆ ಭಗವಂತನ ಅರ್ಚಾವತಾರಕ್ಕೋಸ್ಕರ ಕಾಯೋಣ, ಪ್ರಾರ್ಥಿಸೋಣ. ಶ್ರೀಕೃಷ್ಣನಿಗೆ ಪೂರ್ಣ ಅವತಾರ ಅಂತ ಹೇಳ್ತೇವೆ. ಬಾಲಕನಾಗಿ, ಯೌವನ ಮತ್ತು ಹಲವಾರು ರೀತಿಗಳಲ್ಲಿ ಶ್ರೀಕೃಷ್ಣನಲ್ಲಿ ದೈವಿ ಗುಣ ಕಂಡು ಬರ್ತದೆ. ಆ ದೈವಿ ಗುಣಕ್ಕೆ 16 ಗುಣಗಳು ಅಂತ ಹೇಳ್ತೇವೆ. ಅದಕ್ಕೆ ಷೋಡಶ ಕಲಾ ಪುರುಷ ಅಂತ ಹೇಳ್ತೇವೆ. 16 ಕಲೆಗಳು ಅಂತ ಹೇಳ್ತೇವೆ, 16 ಗುಣಗಳು. ದಯೆ ಅಂದ್ರೆ ಕರುಣೆ, ಧೈರ್ಯ ಅಂದ್ರೆ ಪೇಷನ್ಸ್ ಅಥವಾ ಸಮಾಧಾನ, ಕ್ಷಮ ಅಂದ್ರೆ ಕ್ಷಮಿಸುವ ಶಕ್ತಿ, ನ್ಯಾಯ ಸದಾಕಾಲ ನ್ಯಾಯ ಮಾರ್ಗ, ನಿರಪೇಕ್ಷ ಅಂದ್ರೆ ಯಾವರಲ್ಲೂ ಪಾರ್ಶಿಯಾಲಿಟಿ ಅಥವಾ ಭೇದ ಭಾವ ಇಲ್ಲ, ನಿರಾಸಕ್ತ ಅಂದ್ರೆ ವೈರಾಗ್ಯ, ತಪಸ್ಯ
ಮತ್ತು ಅಪರಜೇಯ ಅಂದ್ರೆ ಯಾರು ಸೋಲಿಸ್ಲಿಕ್ಕೆ ಆಗುದಿಲ್ಲ. ದಯೆ, ದಾನಶೀಲ, ದಾನ ಕೊಡೋ ಶಕ್ತಿ, ಸೌಂದರ್ಯ, ನಾಟ್ಯ, ನೀತಿ ಅಂದ್ರೆ ಪ್ರಾಮಾಣಿಕತೆ, ಸತ್ಯ, ಸತ್ಯ ಹೇಳುವುದು, ಸರ್ವಜ್ಞತ್ವ, ಎಲ್ಲವನ್ನು ತಿಳ್ಕೊಂಡಿರುವುದು, ಸರ್ವ ನಿಯಂತ್ರ ಅಂದ್ರೆ ಎಲ್ಲವನ್ನ ನಿಯಂತ್ರಣ ಮಾಡೋ ಶಕ್ತಿ. ಇದು 16 ಕಲೆಗಳು. ಈ 16 ಕಲೆಗಳು ಭಗವಂತನಲ್ಲಿ ಪೂರ್ಣವಾಗಿ ಮೂಡಿಬಂದಕ್ಕೆ ಶ್ರೀಕೃಷ್ಣನಿಗೆ ಪೂರ್ಣಾವತಾರ ಅಂತ ಹೇಳ್ತೀವಿ. ಬೇರೆ ಅವತಾರಗಳಲ್ಲಿ ಈ 16 ಕಲೆಗಳು ಪೂರ್ಣವಾಗಿ ಮೂಡಿಬರ್ಲಿಕ್ಕಿಲ್ಲ. ಆಯಾ ಕಾರ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮೂಡಿ ಬರಬಹುದು. 16ರಲ್ಲಿ ಕಡಿಮೆ ಅಂಶ ಬರಬಹುದು. ಆತ್ಮಜ್ಯೋತಿ ಸತ್ಸಂಗ ಲೈಟ್ ಆಫ್ ಸೆಲ್ಫ್ ಫೌಂಡೇಶನ್ ನಮ್ಮ ವೆಬ್ಸೈಟ್ ಅನ್ನ ನಾವು ನೋಡಬಹುದು, ಯೂಟ್ಯೂಬ್ ಚಾನಲ್ ಅನ್ನು ನೋಡಬಹುದು, ಸಬ್ಸ್ಕ್ರೈಬ್ ಮಾಡಬಹುದು, ಅದನ್ನ ಬೇರೆಯವರಿಗೆ ಶೇರ್ ಮಾಡಬಹುದು. ನಮಸ್ತೆ.